ಬೆಂಕಿಯ ಮಡಿಲಲ್ಲಿ ಹಿತ್ಲಲ್ಲಿರೋ ಕೋಣೆಲಿ ಯಾವ್ದೋ ಹುಡುಗಿನ್ ತಂದಿರ್ಸಿದ್ದೀರಾ? ಏನಿವಾಗ? ಅವಳು ಯಾರು ಅಂತ ಕೇಳ್ಬೋದಾ? ಅವಳು ಯಾರಾದ್ರೆ ನಿನಗೆ? ನನ್ಗೆ ಇಬ್ರು ಹೆಣ್ಮಕ್ಳು. ಶ್ರಾವಣಿಗೆ ಮಕ್ಕಳೇ ಆಗಲ್ಲ. ಈ ವಿಷಯ ನನಗೂ ಗೊತ್ತು, ನಿನ್ಗೂ ಗೊತ್ತು, ಈ ಮನೇಲಿ ಇರೋರು ಎಲ್ರಿಗೂ ಗೊತ್ತು. ಮನೆಗೆ ಗಂಡ್ಮಗು ಕೊಡೋ ಜವಾಬ್ದಾರಿನೂ ನೀವೇ ವಹಿಸ್ಕೊಂಡು ಹಾಗಿದೆ. ಸಲ ಹೇಳ್ಬೇಕು ನಿಂಗೆ, ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ. ನೀವು ನಿಮ್ಮಪ್ಪನ ಹಾಗೆ ಆಡ್ಬೇಡಿ. ನಾನೇನು ನಿಮ್ಮಮ್ಮ ತರ ಮೂಕ ಪ್ರಾಣಿ ಅಲ್ಲ. ಮಾಡಿದ್ದೆಲ್ಲ ಅನ್ಭವಿಸ್ಕೊಂಡಿರೋದಕ್ಕೆ. ಏನೇ ಮಾಡ್ತೀನಿ? ಏನು ಮಾಡ್ತೀನಿ? ಏನ್ ಮಾಡಕ್ಕಾಯ್ತು ನಿನ್ ಕೈಯಲ್ಲಿ? ತೋರ್ ಮನೆಗೆ ಹೋಗ್ತೀಯಾ? ಹೋಗ್, ಹೊರಟೋಗೋ. ಹೋಗ್ಬೇಕಾದ್ರೆ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗು. ಒಂದ್ಕಿತ ಹೇಳಿದ್ರೆ ಅರ್ಥ ಹಾಕಿಲ್ವಾ ನಿನ್ಗೆ? ಬಾರ್ಲಾ? ಮೊದ್ಲು ಸೀಬೆಹಣ್ಣು ತಂದ್ಕೊಡು, ಆಮೇಲೆ ಬರ್ತೀನಿ. ಸೀಬೆಹಣ್ಣ ಇಲ್ಲೆಲ್ಲ ಸಿಗುತ್ತೆ ಸೀಬೆಹಣ್ಣು? ಮಂಜ, ರಾಜಿನ ಯಾಕೆ ಕೇಳ್ತೀಯಾ? ಮಲ್ಯಕ್ಕ ಇದ್ದಿದ್ರೆ ನಾವು ಕೇಳಿದ್ ತಂದ್ಕೊಡೋಳು ಅಲ್ವೇನೋ ಮಂಜ? ನಾನು ತಂದ್ಕೊಡ್ತೀನಿ. ನನ್ಗೂ ಗೊತ್ತೈತೆ ಸೀಬೆಹಣ್ಣು ಎಲ್ಲಿ ಸಿಗ್ತೈತೆ ಅಂತ. ಏ ಮಂಜ, ನಿನಗೆ ಸೀಬೆಹಣ್ಣು ಬೇಕಲ್ವಾ? ಈಗ ನೀವು ಮನೆ ತಗೋಗಿ, ನಾನು ಸೇಬೆಹಣ್ಣು ತಗೊಂಬರ್ತೀನಿ. ಇನ್ಮೇಲೆ ಶ್ರಾವಣಿ ಶ್ರೀಕಾಂತನ ಹೆಸರಲ್ಲಿ ಕುಂಕುಮ ಇಟ್ಕೊಳ್ಳೋ ಹಾಗಿಲ್ಲ, ಬಳೆ ತೊಟ್ಕೊಳ್ಳೋ ಹಾಗಿಲ್ಲ. ಈ ಬಂಗ್ಲೆಯಲ್ಲಿ ಇರೋದೂ ಬೇಡ. ಆ ಕೋಣೆ ಇದೆಯಲ್ಲ, ಅವ್ರ ಯೋಗ್ಯತೆಗೆ ಅದೇ ಸಾಕು. ಇನ್ನೊಂದು ಮಾತು, ಇಷ್ಟೆಲ್ಲ ಮಾಡಿಸೋ ಕೆಲಸ ಅವಳಿಗೆ ಈ ವಿಧವೆ ಸೀರೆನ ನೀನೇ ಉಡಿಸ್ಬೇಕು. ಇದೆಲ್ಲ ಮಾಡೋಕ್ ಮುಂಚೆ ನಿನ್ನ ಮಗನ ಹತ್ರ ಒಂದ್ಸಾರಿ ಮಾತುಕತೆ ನಡೆಸು. ಅವನ ಹೆಂಡತಿ ಮುತ್ತೈದೆಯಾಗಿ ಈ ಬಂಗ್ಲೆಯಲ್ಲಿ ಇರಬೇಕು, ಇಲ್ಲ ಆ ಕೋಣೆಯಲ್ಲಿ ಜೀವನ ಸಾಗಿಸ್ಬೇಕು ಅಂತ ಅವನೇ ತೀರ್ಮಾನ ಮಾಡಲಿ. ರಾಜ್ಯಕ್ಕ ನಮ್ಗೆಲ್ಲ ಸೀಬೆಹಣ್ಣು ತಂದ್ಕೊಡ್ತೀನಿ ಅಂತ ಸೋಮಣ್ಣನ ತೋಟಕ್ಕೆ ಹೋಗೋಳೆ. ಅಲ್ಲೇ ಹೋದ್ಲು? ಹೇಳೋರ್ ಕೇಳೋರು ಯಾರು ಇಲ್ವ ಅಂತ ಅವಳಿಗೆ? ಸೋಮಣ್ಣನ ತೋಟ ಏನ್ ಇಲ್ಲೇ ಹತ್ರ ಆಯ್ತಾ? ಹೋಗ್ ಬರೋದ್ರಾಗೆ ಬೆಳಗಾಯ್ತದೆ. ನಡ್ಕೊಂಡೋದ್ಲಾ? ಇನ್ನೆಂಗ್ ಹೋದ್ಲು? ಹಿಮಾಂದಾಗ ಹೋದ್ಲಾ? ಹಿಮಾಂದಾಗಂತೆ. ಅವಳನ್ನ ಗೋಪಿ ಮಾಮ ಕರ್ಕೊಂಡೋದ. ಶೌನ್ ಹೇಳ್ತಿದ್ಯಾ ನೀನು? ಅವ್ವ, ಗೋಪಿ ಮಾಮ ಸಾನೆ ಒಳ್ಳೆಯವರು. ರಾಜ್ಯಕ್ಕನ್ ಕೈಲಿ ಈಟೊಂದು ಸೀಬೆಹಣ್ಣು ಕೊಟ್ಟು ಕಳಿಸ್ತಾರಂತೆ ಅಲ್ವಾ ಅಕ್ಕ? ಹೋಗೋ, ರಾಜಿ ಏನಾದ್ರೂ ಹುಡ್ಕೊಂಡು ಕರ್ಕೊಂಬ, ಮೊದ್ಲು ಹೋಗೋ. ನೀನ್ ಹೆದರ್ಕೋಬೇಡ. ನಾನು ರಾಜಿಗೆ ಅವ್ನು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ, ಕರ್ಕೊಂಡೋಗಿ ಏನು ಮಾಡಂಗಿಲ್ಲ, ಅವಳನ್ನ ಮುಟ್ಟಂಗಿಲ್ಲ. ಮುಟ್ಟಕ್ಕೆ ನಾನ್ ಬಿಡಕ್ಕಿಲ್ಲ. ಬರ್ತೀನಿ. ಅಮ್ಮ, ನಾನು ಹೀಗೆಲ್ಲ ಕುಣಿತಿದ್ದೆ ಅಂತ ಅವ್ರಿಗೆ ಹೇಳ್ಬೇಡಿ, ಆಮೇಲೆ ಗುರ್ರ ಅಂತಾರೆ. ಶ್ರೀಕಾಂತ ಎಲ್ಲಿ? ಅವರು ಬೆಳಗ್ಗೆನೆ ಹೊರಗಡೆ ಹೋದ್ರು, ಇನ್ನೂ ಬಂದಿಲ್ಲ. ಯಾಕಮ್ಮ, ಏನಾದ್ರೂ ಕೆಲಸ ಆಯ್ತಾ? ಏನಿಲ್ಲ ಅಮ್ಮ. ಬೆಳಗ್ಗೆ ಮಾವ ತುಂಬಾ ಕೋಪ ಮಾಡ್ಕೊಂಡಿದ್ರು ಅಂತ ಚಂದ್ರಿ ಹೇಳ್ತಿದ್ಲು. ಯಾಕೆ ಅಂತ ನಂಗೂ ಗೊತ್ತಿಲ್ಲ. ಆ ಕೋಣೆಲಿದ್ದಾಳಲ್ಲ ಆ ಹುಡುಗಿ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಶ್ರೀಕಾಂತ ಬಂದ ತಕ್ಷಣ ನನ್ನನ್ನು ಕಾಣಕ್ಕೆ ಹೇಳು. ಮರಿಬೇಡ.